ಬೆಂಗಳೂರಿನಲ್ಲಿ ಕೊರೋನಾದ ಆರ್ಭಟ ಮತ್ತೆ ಮುಂದುವರಿತಾ ಇದೆ. 8 ಪಾಸಿಟಿವ್ ಕೇಸಸ್ ಡಿಟೆಕ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಂದು ಮತ್ತೆ 8 ಜನರಲ್ಲಿ ಕೊರೋನಾ ಪಾಸಿಟಿವ್ ಡಿಟೆಕ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ಕೊರೋನಾ ಟೆಸ್ಟಿಂಗ್ ಅನ್ನ ಮಾಡಿಸಲಾಯಿತು. ಎಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ರು ಅಂದ್ರೆ 128 ಸ್ಯಾಂಪಲ್ ನಲ್ಲಿ 8 ಜನರಿಗೆ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಆತಂಕ ಮುಂದುವರಿತಾ ಇದೆ. 120 ಜನರಲ್ಲೇ 8 ಪಾಸಿಟಿವ್ ಕೇಸ್ ಅಂತ ಅಂದ್ರೆ 1000, 2000, 5000 ಅಂತ ಮಾಡೋಕ್ ಹೋದಾಗ ಎಷ್ಟು ಕೇಸಸ್ ಬರಬಹುದು, ಎಷ್ಟು ಕೇಸ್ ಡಿಟೆಕ್ಟ್ ಆಗಬಹುದು ಅನ್ನುವಂತಹ ಆತಂಕ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೊನ್ನೆ ಅಷ್ಟೇ ನಾವು ತೋರಿಸ್ತಾ ಇದ್ವಿ 300ಕ್ಕೂ ಹೆಚ್ಚು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂತ. ಬಟ್ 128 ಸ್ಯಾಂಪಲ್ ನಲ್ಲೇ 8 ಪಾಸಿಟಿವ್ ಅಂತ ಹೇಳಿದ್ರೆ ಇದು ಅಲಾರ್ಮಿಂಗ್ ಆಗುವಂತಹ ವಿಚಾರನೇ. ಕೇಸ್ ಹೇಗೆ ಡಬಲ್ ಆಗ್ತಾ ಇದೆ, ಹೇಗೆ 100 to 200% ನಷ್ಟು ಜಂಪ್ ಆಗ್ತಾ ಇದೆ ನೋಡ್ತಾ ಇದ್ದ ಹಾಗೆ ಒಂದು 3-4 ದಿನಗಳಲ್ಲಿ ಕೇಸಸ್ ಅನ್ನೋದಕ್ಕೆ ಮತ್ತೊಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಕಣ್ಮುಂದೆನೇ ಇದೆ. ಪಾಸಿಟಿವಿಟಿ ರೇಟ್ ಹೆಚ್ಚಳ ಆಗ್ತಾ ಇದ್ದ ಹಾಗೆ ಈ ಸೋಂಕಿನ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಅನ್ನೋದು ಸ್ಪಷ್ಟ ಆಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, 128ರಲ್ಲಿ 8 ಪಾಸಿಟಿವ್ ಕೇಸ್ ಅಂದ್ರೆ ಅಲಾರ್ಮಿಂಗ್ ಆಗುವಂತಹ ವಿಚಾರನೇ. ಇನ್ನಷ್ಟು ಡೀಟೇಲ್ ಏನ್ ಕೊಡ್ತೀರಿ? ಮಮತಾ, ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ 8 ಪಾಸಿಟಿವ್ ಕೇಸ್ಗಳು ಏನು ಬಂದಿದೆ ಅದು ಬೆಂಗಳೂರಿನ ಆಯಾ BBMP ಆಸ್ಪತ್ರೆಗಳಿಂದ ಕಲೆಕ್ಟ್ ಆಗಿರುವಂತಹ ಸ್ಯಾಂಪಲ್ಸ್ಗಳ ರಿಪೋರ್ಟ್. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಒಂದು ಕೋವಿಡ್ ರಿಪೋರ್ಟ್ ಅನ್ನು ಕೊಡುವಂತಹ ಲ್ಯಾಬ್ ಇದೆ. ಆ ಲ್ಯಾಬ್ಗೆ ನಗರದ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸ್ಯಾಂಪಲ್ಸ್ಗಳನ್ನ ತರಲಾಗಿತ್ತು. ಅದರಲ್ಲಿ 118 ಸ್ಯಾಂಪಲ್ಸ್ಗಳು BBMP ವಲಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇರೆ ಬೇರೆ ಆಸ್ಪತ್ರೆಗಳಿಂದ ಬಂದಿದ್ದು. ಆ ಪೈಕಿ 8 ಜನರಿಗೆ ಕೋವಿಡ್ ಇರುವಂತದ್ದು ದೃಢ ಆಗಿದೆ. ಜೊತೆಗೆ ಇನ್ನು ಉಳಿದಂತಹ ಸ್ಯಾಂಪಲ್ಸ್ಗಳು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಳಪಡಿಸಲಾಗಿತ್ತು. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯ ರೋಗಿಗಳಿಗೆ 1 ಪಾಸಿಟಿವ್ ಪ್ರಕರಣಗಳು ಕೂಡ ಕಂಡು ಬಂದಿಲ್ಲ. ಆದ್ರೆ 8 ಸೋಂಕಿತರು ಏನಿದ್ದಾರೆ BBMP ವಲಯದ ಆಸ್ಪತ್ರೆಗಳಲ್ಲಿ ಗಂಟಲು ದ್ರವವನ್ನ ಏನು ಕೊಟ್ಟಿದ್ರು ಆ ಒಂದು ರೋಗಿಗಳಲ್ಲಿ ಇದೀಗ ಕೋವಿಡ್ ಪಾಸಿಟಿವ್ ಆಗಿರುವಂತದ್ದು. ಸೊ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬೆಂಗಳೂರಿನ ಆಯಾ ವಲಯಗಳಲ್ಲಿ ಕೂಡ ಇದೀಗ ಕೋವಿಡ್ ಸೋಂಕು ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ, ಅಲ್ಲಿ ಕೂಡ ಪತ್ತೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಸೊ ಹೀಗೆ ಕೇವಲ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೇವಲ 300 ಜನರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡುವಂತದಕ್ಕೆ ಟಾರ್ಗೆಟ್, ಜೊತೆಗೆ BBMP ವ್ಯಾಪ್ತಿಯಲ್ಲಿ 1500 ಜನರಿಗೆ ಟೆಸ್ಟಿಂಗ್ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಸೊ ಈ ಒಂದು ಸಂಖ್ಯೆಯಲ್ಲೇ ನಿಧಾನಕ್ಕೆ ಪಾಸಿಟಿವ್ ಸಂಖ್ಯೆ ಏನು ಏರಿಕೆ ಆಗ್ತಾ ಇದೆ. ಸೊ ಮುಂದಿನ ವಾರದಿಂದ ಈ ಒಂದು ಟಾರ್ಗೆಟ್ ನ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಸಹಜವಾಗಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.